ನಮಸ್ಕಾರ ಎಲ್ಲರಿಗೂ. ಕೊನೆಗೂ ಇವತ್ತು ಸ್ವಲ್ಪ ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ. ತುಂಬಾ ದಿನಗಳ ನಂತರ ಇವತ್ತು ಚಿನ್ನದ ಬೆಲೆ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ, ಏನ್ ಕತೆ ಎಲ್ಲಾನು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡ್ತೀನಿ. ಸೊ ನೆನ್ನೆಗೂ ಇವತ್ತಿಗೂ ಕಂಪ್ಯಾರಿಸನ್ ಮಾಡೋಣ. GST ಮೇಕಿಂಗ್ ವೇಸ್ಟೇಜ್ ನ ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳೋದು, ಅದನ್ನೆಲ್ಲ ಆಡ್ ಆನ್ ಮಾಡ್ಕೊಂಡ್ರೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ಟು ನಾನು ಹೇಳಿದಾಗ ಇನ್ನೂ ಪ್ರೈಸ್ ನಿಮಗೆ ವೇರಿಯೇಷನ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಂತರ ಚಿನ್ನ ಖರೀದಿ ಮಾಡೋರಿದೆ, ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ. ತುಂಬಾ ಸಣ್ಣ ಅಮೌಂಟ್ ಅಲ್ಲಿ, ಅಂತ ದೊಡ್ಡ ಅಮೌಂಟ್ ಏನಿಲ್ಲ, ಒಂದ್ ಸ್ವಲ್ಪ ಒಳ್ಳೆ ಅಮೌಂಟ್ ಅಲ್ಲೇ ಹೋಗಿದೆ, ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹಾಗೆ ಮರೆಯಕ್ಕೆ ಹೋಗ್ಬಿಡಿ. ಇವತ್ತಿನ 24 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 15,851 ರೂಪಾಯಿ ಇದೆ. ನೆನೆ 15,878 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,58,510 ರೂಪಾಯಿ ಇದೆ ಇವತ್ತು ಗ್ರಾಮು. ನೆನೆ 1,58,780. ನೆನೆಗೂ ಇವತ್ತಿಗೂ 27 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 270 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಹೇಳದ್ನಲ್ಲ, ಅಂತ ಮೇಜರ್ ಏನಿಲ್ಲ, ಸ್ವಲ್ಪ ಮಟ್ಟ ಅಂತ ಹೇಳ್ಬಿಟ್ಟು. ಸೊ 27 ರೂಪೀಸ್ ಇವತ್ತು 1 ಗ್ರಾಮ್ಗೆ ಕಮ್ಮಿ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 22 ಕ್ಯಾರೆಟ್ ಚಿನ್ನನು ಇಳಿಕೆ ಆಗಿದೆ. 14,530 ರೂಪಾಯಿ ಇದೆ ಇವತ್ತು ಗ್ರಾಮು. 14,530. ನೆನೆ 14,555 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,45,300. ನೆನೆ 1,45,550. ನೆನೆಗೂ ಇವತ್ತಿಗೂ 25 ರೂಪಾಯಿ ಕಮ್ಮಿ ಆಗಿದೆ. 250 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 11,889 ರೂಪಾಯಿ. ನೆನೆ 11,909 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,18,890 ರೂಪಾಯಿ ಆಗುತ್ತೆ. ನೆನೆ 1,19,090 ರೂಪಾಯಿ. ನೆನೆಗೂ ಇವತ್ತಿಗೂ ಇದರಲ್ಲಿ ಜಸ್ಟ್ 20 ರೂಪಾಯಿ ಕಮ್ಮಿ ಆಗಿದೆ. 200 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಓಕೆ, ಅಂತ ಮ್ಯಾನೇಜಬಲ್. ಬಟ್ 14,500 ಇದೆ ಇವತ್ತು ಗ್ರಾಮ್. ನೀವು ಮಿಕ್ಕಿದೆಲ್ಲ ಆ್ಯಡ್ ಆನ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಬೆಳ್ಳಿ ದರನೂ ಅಷ್ಟೇ, ನೆನ್ನೆನೂ ಇವತ್ತು ಮಾರ್ಕೆಟಲ್ಲಿ ಏನು ಬದಲಾವಣೆ ಆಗಲಿಲ್ಲ. 290 ರೂಪೀಸ್ ಇವತ್ತು 1 ಗ್ರಾಮಿನ ಬೆಳ್ಳಿ ಆಗಿದೆ. ಮೊನ್ನೆ 3 ಲಕ್ಷ ದಾಟಿತ್ತು, ಅದಾದ್ಮೇಲೆ ಮತ್ತೆ 10 ರೂಪಾಯಿ ಇಳಿಕೆ ಆಯಿತು. ಇವತ್ತು ಅಷ್ಟೇ ಪ್ರೈಸಲ್ಲಿ ಓಡ್ತಾ ಇದೆ. 290 ರೂಪೀಸ್ ಇವತ್ತು 1 ಗ್ರಾಮಿನ ಬೆಳ್ಳಿ. 2,90,000 ರೂಪಾಯಿ 1 kg ಬೆಳ್ಳಿ ದರ ಆಗುತ್ತೆ ನಿಮ್ಗೆ ಇವತ್ತು ಮಾರ್ಕೆಟಲ್ಲಿ. ಸೊ ಇದೆಲ್ಲ ಆ್ಯಡ್ ಆನ್ ಮಾಡ್ಕೊಂಡ್ರೆ ನಿಮಗೆ ಬಹುಶಃ ಇವತ್ತು 1 kg ತಗೋತೀನಿ ಅಂತಂದರೆ 330, 320 ತನಕ ಹೋಗುತ್ತೆ. ಮೇಕಿಂಗು, ವೇಸ್ಟೇಜು, GST, ಅದು ಇದು ಅಂತ ಅಂದ್ಕೊಂಡು. ಸೊ ನಾನು ಹೇಳೋದೇನು ಅಂತ ಅಂದರೆ, ಒಂದು ಸ್ಮಾಲ್ ಸಜೆಷನು. ಇವಾಗ ನೀವು ಒಡವೆ ಮಾಡಿಸ್ಕೋಬೇಕು, ಸ್ಪೆಷಲಿ ನಾನು ಮಿಡಲ್ ಕ್ಲಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಚಿನ್ನ ಮಾಡಿಸ್ಕೋಬೇಕು ಅಂತ ಇದ್ರೆ ನೀವು ಯಾವ ಥರ ಪ್ಲಾನ್ ಮಾಡಿ ಅಂದರೆ, ನಿಮಗೆ ಗೊತ್ತಿರೋ ಚಿನ್ನದ ಅಂಗಡಿಗಳಿಗೆ ಹೋಗಿ ಮಾಡಿಸ್ಕೊಳ್ಳಿ. ನಿಮಗೆ ಪರಿಚಯ ಇರುವಂಥ ಅಂಗಡಿಗಳಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಇಲ್ಲ ನಾನು ತಾನಿಷ್ಗೆ ಹೋಗ್ತೀನಿ, ಮಲ್ಬಾರ್ಗೆ ಹೋಗ್ತೀನಿ, ಭೀಮಾಗೆ ಹೋಗ್ತೀನಿ, ಈ ಥರ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿಗಳಿರುತ್ತೆ, ಅಲ್ಲೇನಾದರೂ ಹೋಗಿ ಮಾಡಿಸ್ಕೋತೀನಿ ಅಂತ ಅಂದರೆ ನಿಮಗೆ GST ಮೇಕಿಂಗು, ವೇಸ್ಟೇಜು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡ್ತಾರೆ. ಅದೇ ನೀವು ಗೊತ್ತಿರೋ ಅಂಗಡಿಗೆ ಹೋದರೆ ನಮಗೆ ಬಿಲ್ ಬೇಡ, ಸುಮ್ಮನೆ ಹಾಗೆ ಬರ್ಕೊಡಿ ಅಂದರೆ ಅಲ್ಲಿ GST ಪೇಮೆಂಟ್ ನಿಮಗೆ ಕಟ್ ಆಗುತ್ತೆ. GST ಕಟ್ ಮಾಡ್ಕೊಳ್ಳಲ್ಲ. ಮತ್ತು ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ವೇಸ್ಟೇಜು, ಮೇಕಿಂಗ್ ಅಥವಾ ಏನೋ ಒಂಚೂರು ಮಾತುಕತೆ ಮಾಡ್ಕೊಂಡು ಗೊತ್ತಿರೋರಲ್ವ ಅಂತ ಹೇಳಿ ಒಂಚೂರು ಕಮ್ಮಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಎವ್ರಿ ಸಿಂಗಲ್ ಡೇ ಜಂಪ್ ಆಗ್ತಾ ಇರುತ್ತೆ. ಇವತ್ತು ನಾನು ಆರ್ಡರ್ ಕೊಟ್ಟಾಗ ಇವತ್ತು ಏನು 14,520 ರೂಪಾಯಿ ಏನಿದೆ, ನಾಳೆ ದಿನ ಅದೇ ಹೋದಾಗ ಬೆಲೆ ಕಮ್ಮಿ ಆದರೆ ಅಥವಾ ಬೆಲೆ ಜಾಸ್ತಿ ಆದರೆ ಅವ್ರು ಏನಾಗ್ತಾರೆ, ಹಿಂದಿನ ದಿನ ಮಾಡಿರುವಂಥ ಬೆಲೆಗೆ ಸ್ಟಿಕ್ ಆನ್ ಆಗ್ತಾರೆ. ಬಟ್ ಎಲ್ಲರೂ ಆ ರೀತಿ ಮಾಡೋದಿಲ್ಲ. ಇವತ್ತು ನೀವು ಆರ್ಡರ್ ಕೊಟ್ಟಿರ್ತೀರ, ನಾಳೆ ದಿನ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಅವತ್ತಿಗೆ ಗ್ರಾಮ್ಗೆ ತೂಕ ಹಾಕ್ತಾರೆ. ಆ ತೂಕಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಬಂತು ಅಂದರೆ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ಕಮ್ಮಿ ಆಗಿದೆ, ಅವ್ರು ನಿಮಗೆ ವಾಪಸ್ ಪೇ ಮಾಡ್ತಾರೆ. ಸೊ ಎಲ್ಲ ಕಡೆನೂ ಒಂದೊಂದು ಥರ ಇರುತ್ತೆ. ಬೆಟರ್ ಆಪ್ಷನ್ ಏನು ಅಂತ ಅಂದರೆ, ಸ್ಪೆಷಲಿ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಗೊತ್ತಿರೋ ಅಂಗಡಿಯಲ್ಲಿ ಹೋಗಿ ಮಾಡಿಸ್ಕೊಳ್ಳಿ, ಸರಿನಾ? ಸುಮ್ಮನೆ ಅಲ್ಲಿಗೆ ಹೋಗಿ ಅವ್ರ ಹತ್ರ ಟ್ಯಾಕ್ಸ್ ಕಟ್ಟಬೇಡಿ. ಆಮೇಲೆ ಅದು ಸ್ಕೀಮು, ಇದು ಸ್ಕೀಮು ಅಂತ ಹೇಳ್ಬಿಟ್ಟು ಏನೇನೋ ತಲೆಗಳನ್ನ ತಿಂತಾ ಇರ್ತಾರೆ. ನಾವು ಬೆಳ್ಳಿ ಕಾಯಿನ್ ಕೊಡ್ತೀವಿ, ಅದು ಕೊಡ್ತೀವಿ ಅಂತ, ಎಲ್ಲ ದೊಡ್ಡ ಸ್ಕ್ಯಾಮ್ ಇವೆಲ್ಲ. ದಯವಿಟ್ಟು ಆ ಬೆಳ್ಳಿ ಕಾಯಿನ್ ಆಸೆಗೆ ದುಡ್ಡನ್ನ ಪೋಲ್ ಮಾಡ್ಕೊಬೇಡಿ. ಇಷ್ಟೇ ಹೇಳೋದು ನಾನು. ಯೋಚನೆ ಮಾಡಿ ಎಲ್ಲಿ ತೊಗೊಂಡ್ರೆ ನನಗೆ ಎಷ್ಟು ಲಾಭ ಆಗುತ್ತೆ, ಏನು ತೊಗೊಂಡ್ರೆ ಎಲ್ಲಿ ನನಗೆ ಕಮ್ಮಿ ಬೀಳುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ತೊಗೊಳ್ಳಿ. ಇದು ನನ್ನ ಒಂದು ಅನಿಸಿಕೆ. ಸೊ ನೀವು ಚೆಕ್ ಮಾಡಿಕೊಂಡು ತಗೋಬಹುದು. ಬಿಕಾಸ್ ನಾವು ಇಷ್ಟು ದಿನ ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿರೋದು. ಗೊತ್ತಿರೋ ಅಂಗಡಿಗೆ ಹೋಗಿ ಮಾಡಿಸ್ಕೊಂಡ್ಬರ್ತೀವಿ, ನಾವೇನು ದೊಡ್ಡ ಅಂಗಡಿಗೆ ಹೋಗೋದಿಲ್ಲ. ಅಲ್ಲಿ ವೇಸ್ಟೇಜು, GST ಮೇಕಿಂಗ್ ಅಂದರೆ ಆಲ್ಮೋಸ್ಟ್ ಒಂದು 4-5 ಗ್ರಾಮ್ದು ಹೋಗ್ಬಿಟ್ಟಿರುತ್ತೆ ಅಂತ. ಅಷ್ಟೊಂದು ದುಡ್ಡು ನಾವೆಲ್ಲಿಂದ ತರೋಣ? ಚಿನ್ನ ಮಾಡಿಸ್ಕೊಳ್ಳೋದೇ ದೊಡ್ಡ ವಿಷಯ, ಅದ್ರಲ್ಲಿ ಅವ್ರಿಗೆ ಪೇ ಮಾಡ್ಕೊಂಡು ಆಗಲ್ಲ ಇದೆಲ್ಲ. ಹಾಗಾಗಿ ಹೇಳ್ತಿರೋದು, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚಿನ್ನ ಮತ್ತು ಬೆಳ್ಳಿನ ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಖರೀದಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.